ಧನ್ಯವಾದಗಳು ಸಭಾಪತಿಗಳೇ. ಒಂದು ಗಂಭೀರವಾದ ವಿಚಾರವನ್ನ ನಿಯಮ 330 ನಾನು ಪ್ರಸ್ತಾಪ ಮಾಡಲು ಇಚ್ಛೆ ಬೀಳ್ತೇನೆ. ಉಡುಪಿ ಜಿಲ್ಲೆಯ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರದ ಬಗ್ಗೆ ಮತ್ತು ಅಕ್ರಮದ ವಿರುದ್ಧ ಕಳೆದ 2 ವರ್ಷಗಳಿಂದ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಸಂತ್ರಸ್ತರ ಹೆಸರಿನಲ್ಲಿ ಹೋರಾಟವನ್ನು ಸಹ ನಡೆಸಿಕೊಂಡು ಬಂದಿರ್ತಾರೆ. ಅಲ್ಲಿ ಈ ಬ್ಯಾಂಕ್ನಲ್ಲಿ ಸುಮಾರು 700 ಜನ ಸಾಲ ನೀಡುವ ನೆಪದಲ್ಲಿ ಅಕ್ರಮ ಆಗಿತ್ತು. ಆದರೆ 150 ಜನ ಮಾತ್ರ ಈ ಬಗ್ಗೆ ಹೋರಾಟ ನಡೆಸುತ್ತಿದ್ದು ಇವೆಲ್ಲವೂ ನಡೀತಾ ಇದೆ. ಇಲ್ಲಿ ಬಹುಮುಖ್ಯ ಅಂಶ ಎಂದರೆ 32 ಜನ ಮಹಿಳೆಯರು ಬ್ಯಾಂಕ್ ಸಾಲ ಪತ್ರಕ್ಕೆ ಯಾವುದೇ ಸಹಿ ಹಾಕಿಲ್ಲ. ಆದರೆ ಬ್ಯಾಂಕಿನ ಸಾಲ ಪತ್ರಗಳಲ್ಲಿ ಅವರ ನಕಲಿ ಸಹಿ ಹಾಕಿದ್ದು ಇದರ ಸತ್ಯಾಸತ್ಯತೆ ತಿಳಿಯಲು ವಿಧಿ ವಿಜ್ಞಾನ ಫೊರೆನ್ಸಿಕ್ ತನಿಖೆ ಆಗಬೇಕೆಂದು ಅನ್ಯಾಯಕ್ಕೊಳಗಾದ ಸಂತ್ರಸ್ತರ ಒಕ್ಕರಲು. ಸರ್, ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಏನು ಲೂಟಿ ಕೋಆಪರೇಟಿವ್ ನಲ್ಲಿ ಲೂಟಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾವ್ದಾದ್ರೂ ಒಂದು ಸಣ್ಣ 5,000 ರೂಪಾಯಿ ಸಾಲ ಕೊಡಬೇಕಾದ್ರೂ ಕೂಡ ಎಲ್ಲರಿಗೂ ಸಹ ಜಾಮೀನನ್ನು ತೆಗೆದುಕೊಳ್ತಾರೆ. ಇಲ್ಲಿ ಸುಮಾರು 200 ಜನ ಅವ್ರಿಗೆ ಯಾವುದೇ ರೀತಿಯ ಜಾಮೀನು ಇಲ್ಲದೆ 20,000 ಸಾಲ ಕೊಟ್ಟು 2 ಲಕ್ಷಕ್ಕೆ ಬರ್ಕೊಂಡಿರ್ತಕ್ಕಂಥ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ 20,000 ಅಂತೇಳಿ 2 ಲಕ್ಷವನ್ನ ತೋರಿಸಿದ್ದಾರೆ. ಇದರಲ್ಲಿ 31 ಜನ ಇದ್ದು ಯಾರು ಕೂಡ ಸಾಲ ಪಡೆಯುವ ಸಂದರ್ಭದಲ್ಲಿ ಬ್ಯಾಂಕ್ ಯಾವುದೇ ಶಾಖೆಗೆ ಹೋಗಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಇವರ ಮನೆಗೆ ಬಂದು ಇವರೆಲ್ಲರಿಗೂ ಸಹ 20,000 ಗುರು ಸಾಲ ಕೊಡೋದಾಗಿ ತಿಳಿಸಿ ಬ್ಯಾಂಕ್ ಚೆಕ್ ಪಡೆದುಕೊಂಡಿರ್ತಾರೆ. ಆದ್ರೆ ಅವರೆಲ್ಲರೂ ಸಹ 2 ಲಕ್ಷ ಸಾಲ ಪಡೆದುಕೊಂಡ ರೀತಿಯಲ್ಲಿ ಬ್ಯಾಂಕ್ನ ಸಾಲ ಪತ್ರಗಳಲ್ಲಿ ತೋರಿಸುತ್ತಾರೆ. ಅದೇ ಅಲ್ಲದೆ ಬ್ಯಾಂಕ್ನ ಸಾಲ ಪತ್ರಕ್ಕೆ 30 ಜನ ನಕಲಿ ಸಹಿಯನ್ನು ಹಾಕಿ ಬಡ ಮುಸ್ಲಿಂ ಮತ್ತು ಹಿಂದುಳಿದ ವರ್ಗಗಳ ಮಹಿಳೆಯರಿಗೆ ಮೋಸ ಮಾಡಿರ್ತಾರೆ. ವಿಷಾದ ಸಂಗತಿ ಎಂದರೆ ಎಲ್ಲ ಮಹಿಳೆಯರು ತಿಂಗಳಿಗೆ 900 ರೂಪಾಯಿ ಅಂತ ಕಂತಿನ ರೂಪದಲ್ಲಿ ಎಲ್ಲ 20,000 ಸಹ ಪಾವತಿಸುತ್ತಾರೆ. ಮತ್ತೊಂದು ಪ್ರಮುಖ ವಿಚಾರ ಎಂದರೆ, ಮೋಸ ಹೋಗಿರುವ 31 ಮಹಿಳೆಯರ ಓರ್ವ ಮಹಿಳೆ ಬಿಜೆಪಿ ಉಪಾಧ್ಯಕ್ಷ, ಉಡುಪಿಯ ಬಿಜೆಪಿ ಉಪಾಧ್ಯಕ್ಷ, ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಗಿರಿಧರ ಆಚಾರ್ಯ ಅವರ ಎಂಬುವರ ತಾಯಿ ಪ್ರೇಮ ಆಚಾರ್ಯ ಅವರ ಸಾಲದಲ್ಲೂ ಸಹ ಈ ಸಾಲದಲ್ಲಿ ಬಲಿಯಾಗಿದ್ದಾರೆ. ಈ ಗುಂಪಿನಲ್ಲಿ 13 ಜನರು ಅನ್ಯಾಯಕ್ಕೊಳಗಾದವರು. ಇದು ಕೋವಿಡ್ ಸಂದರ್ಭದಲ್ಲಿ ಇವರೆಲ್ಲರಿಗೂ ಸಹ ಮಲ್ಪೆ ಬಂದರಿನಲ್ಲಿ ನಿಂತಿದ್ದ ಒಂದು ಮೀನುಗಾರಿಕಾ ಯಾಂತ್ರಿಕ ಬೋಟ್ ಅನ್ನು ತೋರಿಸಿ ಪಾಲುದಾರನಾಗಿ ಮಾಡುತ್ತೇವೆ ಎಂದು ಸಮಜಾಯಿಸಿ ಎಲ್ಲರನ್ನು ಮಲ್ಪೆ ಶಾಖೆಗೆ ಕರೆಯಿಸಿಕೊಂಡು ಬ್ಯಾಂಕ್ನ ಸಾಲ ಪತ್ರಕ್ಕೆ ಸಹಿ ಪಡೆದುಕೊಂಡು ಅವರ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಚೆಕ್ಗಳನ್ನು ಪಡೆದುಕೊಂಡು ಒಬ್ಬೊಬ್ಬರಿಗೆ ತಲಾ 2 ಲಕ್ಷವನ್ನು ನೀಡುವುದಾಗಿ ತಿಳಿಸಿ ಯಾರಿಗೂ ಕೂಡ 1 ರೂಪಾಯಿಯನ್ನು ನೀಡಿದ ಮೋಸವನ್ನು ಮಾಡಿರ್ತಕ್ಕಂಥದ್ದು ಈ ಬ್ಯಾಂಕಿನ ಚೇರ್ಮನ್ರು. ಈ ಮೋಸದ ಅರಿವಿಗಾಗಿ ಎಲ್ಲ ಸದಸ್ಯರು ಒಟ್ಟಾಗಿ ಒಂದು ದಿನ ಶಾಖೆ ಮ್ಯಾನೇಜರ್ ಆಗಿದ್ದ ಸುಬ್ಬಣ್ಣ ಹತ್ರ ಅವರಿಗೆ ಚರ್ಚೆ ನಡೆಸಿದಾಗ, ನೀವು ಯಾರು ಕೂಡ ಬ್ಯಾಂಕ್ ಹಣ ಕಟ್ಟುವ ಅಗತ್ಯ ಇಲ್ಲ, ಈ ಬಗ್ಗೆ ಬ್ಯಾಂಕ್ ಅಧ್ಯಕ್ಷ ಆಗಿರ್ತಕ್ಕಂಥವ್ರು, ಬಹಳ ಪ್ರಬಲರಾಗಿರ್ತಕ್ಕಂಥವ್ರು, ಅವರೊಂದಿಗೆ ಮಾತುಕತೆ ಆಗಿದೆ ಎಂದು ಸಮಜಾಯಿಸಿ ಕಳಿಸಿರ್ತಾರೆ. ಈ ಬಗ್ಗೆ ನಮ್ಮ ಸಂತ್ರಸ್ತರು ಒಬ್ಬರ ಜೊತೆಗೆ ಅಂದಿನ ಮ್ಯಾನೇಜರ್ ಸುಬ್ಬಣ್ಣ ಮಾತನಾಡಿರುವ ಫೋನ್ ರೆಕಾರ್ಡ್ ಇದೆ. ಆದರೆ ಈ ಮಾತುಕತೆ ಆದ ಕೆಲವೇ ಸಮಯದಲ್ಲಿ ಸುಬ್ಬಣ್ಣ ಅವರು ಅನುಮಾನಾಸ್ಪದರಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ ಮಾಡಿಸಿದ್ದಾರೆ. ಕೊಲೆ ಆಗಿದೆ ಆ ಬ್ಯಾಂಕ್ ಮ್ಯಾನೇಜರ್ನ. ಆ ಬ್ಯಾಂಕ್ ಮ್ಯಾನೇಜರ್ನ ಕೊಲೆ ಮಾಡಿ ಬಡವರಿಂದ ಲೂಟಿ ಹೊಡೆಯಕ್ಕೆ ನೋಡ್ತಾ ಇದ್ದಾರೆ. 2 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೀನಿ ಅಂತ ಹೇಳಿ ಆ ಬಡವರ ರಕ್ತ ಇಡ್ತಾ ಇದ್ದಾರೆ ಈ ಒಂದು ಕೋಆಪರೇಟಿವ್ ಬ್ಯಾಂಕ್ ಚೇರ್ಮನ್. ಇದರಲ್ಲಿ ಸುಮಾರು 100ಕ್ಕೂ ಅಧಿಕ ಜನರಿಗೆ ಮೋಸ ಹೋಗಿದೆ. ಇವರೆಲ್ಲರೂ ಬ್ಯಾಂಕಿನ ಸಾಲ ಪತ್ರದಲ್ಲಿ ಸಹಿ ಏನೋ ಹಾಕಿರ್ತಾರೆ. ಆದರೆ ಇವರಲ್ಲಿ ಕೆಲವರಿಗೆ 20,000 ಮಾತ್ರ ಸಿಕ್ಕಿರುತ್ತದೆ. ಆದ್ರಿಂದ ಅಷ್ಟೇ ಅಲ್ಲ, ಇದರಲ್ಲಿ ಮಹಾಲಕ್ಷ್ಮಿ ಬ್ಯಾಂಕ್ನ ಈ ಒಬ್ಬ ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಮಾನ್ಯ ಸಭಾ ನಾಯಕರೇ, ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಆತ್ಮಹತ್ಯೆ ಅಲ್ಲ, ಕೊಲೆ ಆದ್ರೆ ತನಿಖೆ ಆಗಬೇಕು. ಅವರು ಒಬ್ಬ ಶಾಸಕರು, ಅದರ ಆ ಬ್ಯಾಂಕಿನ ಚೇರ್ಮನ್ ಒಬ್ಬರು ಶಾಸಕರು, ಯಶ್ಪಾಲ್ ಸುವರ್ಣ ಅಂತೇಳಿ ಬಿಜೆಪಿಯ ಶಾಸಕರು, ಅವರು ಈ ಒಂದು ಲೂಟಿಗೆ ಕಾರಣಕರ್ತರಾಗಿದ್ದಾರೆ. ಸುಮಾರು 180 ಕೋಟಿ ಲೂಟಿ ಆಗಿರ್ತಕ್ಕಂಥ ಇದನ್ನ ಸಮಗ್ರವಾಗಿ ತನಿಖೆ ಆಗ್ಬೇಕಂದ್ರೆ ಇಲ್ಲಿ ಇವರು ತನಿಖಾಧಿಕಾರಿಗಳು ತನಿಖೆ ಮಾಡಿದ್ರೆ ಸರಿಯಾಗಿ ತನಿಖೆ ಆಗಿಲ್ಲ. ನನ್ನ ಆಗ್ರಹ ಏನು ಅಂತ ಹೇಳಿದ್ರೆ, ಸರ್ಕಾರದಲ್ಲಿ ಅದು ಆತ್ಮಹತ್ಯೆ ಅಲ್ಲ, ಕೊಲೆ, ಅದು ಕೊಲೆ ತನಿಖೆ ಆಗಬೇಕು. ಮತ್ತೆ ಯಾರ್ಯಾರು ಅನ್ಯಾಯ ಆಗಿದೆ ಅದರ SIT ನೇಮಿಸಿ ಅದರ ಪೂರ್ಣವಾದ ತನಿಖೆ ಆಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ.
ಮಾನ್ಯ ಸಭಾಪತಿಗಳೇ, ಹಿರಿಯ ಶಾಸಕರಾದಂಥ BK ಹರಿಪ್ರಸಾದ್ ರವರು ಉಡುಪಿ ಜಿಲ್ಲೆಯ ಮಲ್ಪೆಯ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಗ್ರಾಹಕರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅವರು ಸಾಲ ಪಡೆದಿದ್ದಾರೆ. 25 ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆದಿದೆ ಅಂತ ಹೇಳಿ ಚಂದ ಗಮನಕ್ಕೆ ತಂದಿದ್ದಾರೆ ಮಾನ್ಯ ಸಭಾಪತಿಗಳೇ. ಈಗಾಗಲೇ ಹಿಂದೆ ಅವರು ಸಹಕಾರ ನಿಬಂಧಕರಿಗೆ ವರದಿಯನ್ನು ಕೂಡ ವಿಚಾರಣೆ ನಡೆಸಿ ಸಲ್ಲಿಸಿದ್ದಾರೆ. ಬಟ್ ಆ ವಿಚಾರಣೆ ಸರಿಯಾಗಿ ಆಗಿಲ್ಲ ಅಂತ ಕೂಡ ಹರಿಪ್ರಸಾದ್ ಸರ್ ಅವರು ಹೇಳಿದ್ದಾರೆ. ಹಾಗಾಗಿ ಮಹಾಲಕ್ಷ್ಮಿ ಕಾರ್ಪೊರೇಟ್ ನಡೆದಿರುವ ಈ ಒಂದು ಅವ್ಯವಹಾರ ಕುರಿತಂತೆ ಎಲ್ಲರ ವೈಯಕ್ತಿಕ ಸಾಲದ ಖಾತೆಗಳನ್ನು ಪುನರ್ ಪರಿಶೀಲಿಸಿ ಅದು ಸರಿಯಾಗಿದೆಯಾ ಇಲ್ಲ ಅಂತ ನೋಡಿ, ನಿಜವಾಗ್ಲೂ ಅವರು ನಕಲಿ ದಾಖಲೆ ಸೃಷ್ಟಿಸಿ ಸಾಲ ತೆಗೆದುಕೊಂಡಿದ್ದಾರೆ ಇಲ್ಲ ಅಂತ ನೋಡಿ ಪುನರ್ ಪರಿಶೀಲಿಸಿ ತಪ್ಪಿತಸ್ಥರು ಯಾರಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮ ತೆಗೆದುಕೊಳ್ಬಹುದು ಅಂತ ಹೇಳಿ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಸಭಾಪತಿಗಳೇ, ನನ್ನ ಬೇಡಿಕೆ ಇಷ್ಟೇ, ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಹಾಕ್ಬೇಕಾಗತ್ತೆ. ಅವರೇ ಚೇರ್ಮನ್ ಇದ್ರೆ ಆಗೋದಿಲ್ಲ. ಇವೆಲ್ಲವೂ ಸಹ ಸಂಪೂರ್ಣವಾಗಿ ತನಿಖೆ ಆಗ್ಬೇಕಂದ್ರೆ ಮಹಾಲಕ್ಷ್ಮಿ ಬ್ಯಾಂಕ್ ನ ಜೊತೆಗೆ ಮೀನುಗಾರಿಕಾ ಫೆಡರೇಷನ್ ಅಕ್ರಮಗಳ ಬಗ್ಗೆ ತನಿಖೆ ಒಳಪಡಿಸಿ ಉಡುಪಿಯ ಇತಿಹಾಸದಲ್ಲಿ ನಡೆದಿರುವ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಹೊರಗೆ ಬರುವುದರಲ್ಲಿ ಯಾರಿಗೂ ಮಾತಿಲ್ಲ. ಆದ್ರಿಂದ ಸರ್ಕಾರವನ್ನು ಒತ್ತಡ ಮಾಡ್ತೀನಿ, ತತ್ಕ್ಷಣವೇ ಅಡ್ಮಿನಿಸ್ಟ್ರೇಟರ್ನ ಹಾಕಿ ಅಲ್ಲಿ ತನಿಖೆ ನಡೆಸಬೇಕು. ಆ ಚೇರ್ಮನ್ ಇದ್ರೆ ತನಿಖೆ ಆಗೋದಿಲ್ಲ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.